ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿನ ಸಾಂಸ್ಕೃತಿಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಮೇ 3ರಂದು ಯಶಸ್ವಿಯಾಗಿ 35 ವಸಂತಗಳನ್ನು ಪೂರ್ಣಗೊಳಿಸಿ 36ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮಕ್ಕೆ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಹನುಮಂತರಾಯಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಾಂತ್ರಿಕ ಸಹಾಯಕರಾದ ಮಿಲಿಂದ್ ಗುತ್ತಿ, ತ್ಯಾಗರಾಜ್ ಹಾಗೂ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ ಉಪಸ್ಥಿತರಿದ್ದರು. ಮೂವತ್ತೈದನೇ ವರ್ಷಾಚರಣೆ ಅಂಗವಾಗಿ ದಿನವಿಡೀ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಲಯದ ಕೇಳುಗರು ಭೇಟಿ ನೀಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರಲ್ಲದೆ ಆಕಾಶವಾಣಿ ಕುರಿತು ಕವನಗಳನ್ನು ವಾಚಿಸಿ ಸಂಭ್ರಮಿಸಿದರು. ಖಂಡಿತ ಆಕಾಶವಾಣಿಯಿಂದ ಮನುಷ್ಯನಿಗೆ ಬರ್ತಕ್ಕಂಥ ಬಿಪಿ, ಶುಗರ್, ಗ್ಯಾಸ್ಟ್ರಿಕ್ ಏನೇನು ಕಾಯಿಲೆ ಇದ್ದಾರೆ ದೇವರನ್ನ ಯಾರು ಡಾಕ್ಟರ್ ಹೋಗ್ಬೇಡ್ರಿ, ಮತ್ತೆ ಆಕಾಶವಾಣಿ ಕೇಳ್ರಿ, ಕಡಿಮೆ ಆಗ್ತಿದ್ರೆ ನನ್ ಕೇಳಿ. ಹಾಗಾಗಿ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಸಹ ಭಾಗವಹಿಸಿ ನೇರ ಫೋನ್ ಭೇಟಿಗಳಾಗಲಿ, ವಾಟ್ಸಪ್ ಭೇಟಿಗಳಾಗಲಿ ಎಲ್ಲ ಕಾರ್ಯಕ್ರಮಗಳು ನಾನು ಸಕ್ರಿಯವಾಗಿ ಭಾಗವಹಿಸಿ ಆಕಾಶವಾಣಿಯಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದೆ. ಉಣಬಡಿಸುವ ನಮ್ಮ ಕಣ್ಮಣಿ ಅನೇಕ ಮಾಹಿತಿಯ ಮಹಾಪೂರವೇ ನಮ್ಮ ಚಿತ್ರದುರ್ಗ ಆಕಾಶವಾಣಿ. ಬಳಿಕ ಹನುಮಂತರಾಯಪ್ಪ 1991ರ ಮೇ 3ರಂದು ಆರಂಭಗೊಂಡ ಚಿತ್ರದುರ್ಗ ಕೇಂದ್ರ ಕರ್ನಾಟಕದ ಮೊಟ್ಟಮೊದಲ FM ಕೇಂದ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕೇಂದ್ರ ರೇಡಿಯೋಗೆ ಮಾತ್ರ ಸೀಮಿತವಾಗದೆ ನೆಟ್ವರ್ಕ್, ಲೈವ್ ಸ್ಟ್ರೀಮ್, ನ್ಯೂಸ್ ಆನ್ ಏರ್ ಆ್ಯಪ್ ಹಾಗೂ DTH ಮೂಲಕ ವಿಶ್ವದಾದ್ಯಂತ ಕೇಳುಗರನ್ನು ತಲುಪುತ್ತಿದೆ ಎಂದರು. ನಾವು ತಲುಪಬೇಕಾದ್ರೆ ವಿಭಿನ್ನ ಕಾರ್ಯಕ್ರಮಗಳಿವೆ, ವಿಭಿನ್ನವಾದಂತಹ ರೀತಿಯಲ್ಲಿ ಅವರಿಗೆ ಮನದಟ್ಟು ಬೇರೆ ಕಾರ್ಯಕ್ರಮಗಳಿಂದ ನಮ್ದು ವಿಭಿನ್ನವಾಗಿರ್ಬೇಕಂದ್ರೆ ಅವರು ಎಲ್ಲ ಕಾರ್ಯಕ್ರಮಗಳು ಬಿಟ್ಟು ಆಕಾಶವಾಣಿಯಲ್ಲಿ ಏನು ಬರ್ತಾ ಇದೆ ಅದನ್ನೊಮ್ಮೆ ಕೇಳಬೇಕು. ಹಿರಿಯ ತಾಂತ್ರಿಕ ಸಹಾಯಕ NP ಶಿವಮೂರ್ತಿ ಸ್ಥಳೀಯ ರೇಡಿಯೋ ಕೇಂದ್ರವಾಗಿ ಚಿತ್ರದುರ್ಗ ಆಕಾಶವಾಣಿ ಬುಡಕಟ್ಟು ನಾಡಿನ ವೈಶಿಷ್ಟ್ಯಗಳನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಹಲೋ ಡಾಕ್ಟರ್, ಜ್ಞಾನವಾಹಿನಿ, ಅರಳಿದ ಹೂಗಳು, ಕೃಷಿ ಬೆಳಕು ಹಾಗೂ ಚಿಣ್ಣರ ಕಲರವದಂತಹ ಕಾರ್ಯಕ್ರಮಗಳು ಜನರ ಮನೆಮಾತಾಗಿವೆ ಎಂದು ಹೇಳಿದರು. ಅವರ ಸಮರ್ಪಣೆ ಮತ್ತು ಪರಿಶ್ರಮದಿಂದಲೇ ಆಕಾಶವಾಣಿ ಚಿತ್ರದುರ್ಗ ಇಂದು ಈ ಮಟ್ಟಿಗೆ ಯಶಸ್ಸು ಮತ್ತು ಗೌರವವನ್ನು ಗಳಿಸಿದೆ. ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಹಾಗೂ ಆರ್ಯ ಸಿಬ್ಬಂದಿ, ಕಲಾವಿದರು ಮತ್ತು ಇದೇ ವೇಳೆ ಯುವವಾಣಿ ಕಲಾವಿದರಿಂದ ಆಕರ್ಷಕ ಭರತನಾಟ್ಯ ಪ್ರದರ್ಶನ ಜರುಗಿತು.